ಮಾಸ್ತಿಯವರ ಈ ಸಾಲುಗಳು ಈಗಲೂ ಕಿವಿಯಲ್ಲಿ ಕುಯ್ಕೊಡ್ತಾ ಇವೆ. ಮಳೆಗಾಲದಲ್ಲಿ ಮಲೆನಾಡಿನ ನಿಸರ್ಗ ಇನ್ನೂ ಚಂದ. ಅಯ್ಯೋ, ಮಳೆ ಯಾಕಪ್ಪ ಬರುತ್ತೆ? ಬರೀ ಕೊಚ್ಚೆ ಕೆಸರು, ಬಟ್ಟೆ ಒಣಗೋದಿಲ್ಲ, ಆಫೀಸಿಗೆ ಲೇಟ್ ಆಗುತ್ತೆ, ಮಕ್ಕಳಿಗೆ ಶೀತ ಜ್ವರ, ಸೊಳ್ಳೆ ಡೆಂಗ್ಯೂ ಮಲೇರಿಯಾ ಕಾಟ ಅಂತ ಗುಡುಗೋರು ಒಂದು ವರ್ಗದ ಜನ. ತುಂಬಿ ಹರಿಯುವ ನದಿಗಳು, ಕೆರೆ ಕಟ್ಟೆಗಳು, ಎಲ್ಲೆಲ್ಲೂ ಹಸಿರು, ರೈತರ ಉಸಿರು, ಮಳೆ ಜೀವನದಾಯಿ ಅಂತ ನಂಬೋರು ಎರಡನೇ ವರ್ಗದ ಜನ. ಕಾರು ಬಂದ್ ಬೀಳುತ್ತೆ ಅಂತ ಗೊತ್ತಿದ್ರು ಸೊಂಟದವರೆಗಿನ ನೀರಲ್ಲೇ ಕಾರು ಚಲಾಯಿಸಿ ಬಂದ್ ಬಿದ್ದ ಕಾರನ್ನೇ ಮಳೆಯಲ್ಲಿ ನೆನೆಕೊಂಡು ಮನೆವರೆಗೆ ತಳ್ಳಿಕೊಂಡು ಹೋಗುವಂತ ಕ್ರೇಜಿ ವರ್ಗದ ಜನ ಇನ್ನೊಂದು. ಮಲೆನಾಡಿನಲ್ಲಿ ಸರಿಸುಮಾರು 1350 ಮಿಲಿಮೀಟರ್ ಮಳೆಯಾಗುತ್ತೆ. ಆ ಗೊಂಬೆ ಇಡೀ ದಕ್ಷಿಣ ಪ್ರದೇಶದಲ್ಲಿಯೇ ಅತಿ ಹೆಚ್ಚು ಮಳೆಯಾಗುವ ಪ್ರದೇಶ. ನೀವು ಕುಡಿಯುವ ನೀರು, ಟೀ, ಕಾಫಿ ಮತ್ತು ಬಳಸುವ ವಿದ್ಯುತ್ ಉತ್ಪಾದನೆಯಲ್ಲಿ ಪಶ್ಚಿಮ ಘಟ್ಟದಲ್ಲಿ ಸುರಿಯುತ್ತಾ ಇರುವ ಮಳೆಯದು ಸಿಂಹಪಾಲು. ಮಳೆಗಾಲದಲ್ಲಿ ಮಲೆನಾಡು ಪ್ರವಾಸಿಗರನ್ನ, ಅದರಲ್ಲೂ ಯುವಕರನ್ನ ವಿಶೇಷವಾಗಿ ಆಕರ್ಷಿಸುತ್ತೆ. ಮಂಜು ಕವಿದ, ಚಳಿ ಮಿಶ್ರಿತ, ಆಹ್ಲಾದಕರ ಹವಾಮಾನ ಮತ್ತು ನಿರ್ಮಲ ವಾತಾವರಣ ಪ್ರವಾಸಿಗಳಿಗೆ ಖುಷಿ ಕೊಡುತ್ತೆ. ಮಳೆ ಬಂತು ಅಂದ್ರೆ ಜನಜೀವನ ಸ್ತಬ್ಧಗೊಳ್ಳೋದಿಲ್ಲ. ದೈನಂದಿನ ಚಟುವಟಿಕೆಗಳು ನಿರಂತರವಾಗಿ ಸಾಗುತ್ತಲೇ ಇರುತ್ತವೆ. ಮಳೆಯ ನಿಜವಾದ ಮೋಜು ಪಡೆಯುವವರು ಶಾಲಾ ಬಾಲಕರು. ಆಟದಲ್ಲಿ ಮಗ್ನರಾದ ಇವರಿಗೆ ಬಟ್ಟೆ ಕೊಳೆಯಾಗೋ ಪರಿವೇ ಇಲ್ಲ, ಜಾರಿ ಬಿದ್ದು ಗಾಯ ಮಾಡಿಕೊಳ್ಳೋ ಚಿಂತೆನೂ ಇಲ್ಲ. ಆಟದ ಸಂಭ್ರಮ ಅಷ್ಟೇ ಇವರ ಗಮನಕ್ಕೆ. ಇವರ ಉತ್ಸಾಹ ಬರೀ ಆಟಕ್ಕಷ್ಟೇ ಸೀಮಿತ ಆಗಿಲ್ಲ. ಸ್ವಾತಂತ್ರ್ಯೋತ್ಸವವನ್ನು ಅದಮ್ಯ ಚೇತನದಿಂದ ಆಚರಿಸುತ್ತಾರೆ.
ಮಲೆ ಶಬ್ದದ ಅರ್ಥ ಗಿರಿ ಅಂತ. ಮಲೆನಾಡು ಅಂದರೆ ಗಿರಿಗಳ ನಾಡು. ಮಲೆನಾಡು ಬೆಳಗಾವಿಯಿಂದ ಹಾಸನದವರೆಗೆ ಒಟ್ಟು 8 ಜಿಲ್ಲೆಗಳಲ್ಲಿ ಪಸರಿಸಿದೆ. ಪಶ್ಚಿಮ ಘಟ್ಟ ಅಥವಾ ಸಹ್ಯಾದ್ರಿ ಪರ್ವತ ಶಿಖರಗಳು ಮಲೆನಾಡಿನಲ್ಲಿ ವರ್ಷಾಧಾರೆಯಾಗಲು ಪ್ರಮುಖ ಪಾತ್ರ ವಹಿಸುತ್ತವೆ. ನಿತ್ಯ ಹರಿದ್ವರ್ಣ ಹಾಗೂ ಕಾಲಕಾಲಕ್ಕೆ ಎಲೆ ಉದುರುವ ಮರಗಳನ್ನು ಹೊಂದಿರುವ ದಟ್ಟ ಕಾಡುಗಳು ಈ ಪರ್ವತಮಾಲೆಯ ವಿಶೇಷ. ಚಂದ್ರದ್ರೋಣ ಪರ್ವತಮಾಲೆಗಳಲ್ಲಿ ಬಾಬಾ ಬುಡನ್ಗಿರಿ, ಕೆಮ್ಮಣ್ಣುಗುಂಡಿ ಹಾಗೂ ಮುಳ್ಳಯ್ಯನಗಿರಿ ಶಿಖರಗಳು ಪ್ರಮುಖ. 6317 ಅಡಿಯ ಮುಳ್ಳಯ್ಯನಗಿರಿ ಅತ್ಯಂತ ಎತ್ತರದ ಪ್ರದೇಶ. ಮಳೆಗಾಲದಲ್ಲಿ ಮಂಜು ಕವಿದ ವಾತಾವರಣ ಪರ್ವತಗಳಿಗೆ ವಿಶೇಷ ಮೆರುಗು ನೀಡುತ್ತದೆ. ಪ್ರವಾಸಿಗರಿಗಂತೂ ಈ ದೃಶ್ಯಗಳು ಮನದಲ್ಲಿ ಅಚ್ಚುವಂತೆ ಉಳಿದು ಬಿಡುತ್ತವೆ. First time we are seeing mist, fog, this much cold climate, and we didn't like to leave this place some days. ಬಹಳ ಚೆನ್ನಾಗಿದೆ. ಮಂಜು ಎಷ್ಟು ಚೆನ್ನಾಗಿ ಬೀಳ್ತಾ ಇದೆ ಅಂದ್ರೆ ಏನು ಕಾಣ್ತಾ ಇಲ್ಲ, ಸುತ್ತಲೂ ಏನು ಕಾಣ್ತಾ ಇಲ್ಲ, ಗೊತ್ತಾಗ್ತಿಲ್ಲ. ಆಮೇಲೆ ಒಬ್ರಿಗೊಬ್ರಿಗೆ ನಾವು ಕಾಣ್ತಾ ಇಲ್ಲ ಜನಗಳು, ಹಂಗಾಗಿದೆ. ನಮ್ಮಂತ ಹುಡುಗರಿಗೆ, ನಮ್ಮಂತ ಯಂಗ್ ಅಂಡ್ ಎನರ್ಜೆಟಿಕ್ ಬಾಯ್ಸ್ಗೆ ಅದ್ದೂರಿಯಾಗಿದೆ. ನಾವು ಆಕ್ಚುಲಿ ಅಬುದಾಬಿಯಿಂದ ಬಂದಿದ್ದೀವಿ ಟ್ರಿಪ್ ಹಾಲಿಡೇಸ್ಗೆ ಚಿಕ್ಕಮಂಗ್ಳೂರ್ಗೆ. ಗಾಲ್ಫ್ ಕ್ಲಬ್ ಅಲ್ಲಿ ಉಳ್ಕೊಂಡಿದ್ದೀವಿ. ಈಗ ಮುಳ್ಳಯ್ಯನಗಿರಿ, ಬಾಬಾ ಬುಡನ್ಗಿರಿ, ಕೆಮ್ಮಣ್ಗುಂಡಿ ಈ ಕಡೆ ಎಲ್ಲ ಹೊರಟಿದ್ದೀವಿ. ಆ್ಯಂಡ್ ಈ ವೆದರ್ ಸೂಪರ್ ಆಗಿದೆ ನಮಗೆ. ಆ್ಯಕ್ಚುಲಿ ಅಬುದಾಬಿಲಿ ಇದ್ಬಿಟ್ಟು ಈ ಥರ ವೆದರು ವಿ ಫೈಂಡ್ ಇಟ್ ಸೋ ಗುಡ್. ಎಷ್ಟು ಮಿಸ್ಟ್ ಇದೆ ಆ್ಯಂಡ್ ಮೈ ಸನ್ ಇಸ್ ಆಲ್ಸೋ ಎಂಜಾಯಿಂಗ್ ಅ ಲಾಟ್. ವಿ ಆರ್ ವೆರಿ ಹ್ಯಾಪಿ ಹಿಯರ್. Okay, very nice. हम लोग यहाँ पे यूपी से हैं and enjoying this weather. Cool weather. It's a beautiful place. बहुत मजा आ रहा है And यहाँ पे. the gardens and all that. It's an amazing place. Everybody has to come and see once. Foggy also there. It's a beautiful. ಮುಳ್ಳಯ್ಯನಗಿರಿ ತುಂಬಾ ಚೆನ್ನಾಗಿದೆ. ನಾವು ಫಸ್ಟ್ ಟೈಮ್ ಬಂದಾಗ ಬಿಸ್ಲಿತ್ತು, ಇವಾಗ ಸಕ್ಕತ್ತಾಗಿದೆ ವೆದರು. ಇಟ್ಸ್ ರಿಯಲ್ ಮುಳ್ಳಯ್ಯನಗಿರಿ. ಮೇಲ್ಗಡೆ ಬಜ್ಜಿ ತಿಂದ್ವಿ, ಸಕ್ಕತ್ತಾಗಿತ್ತು, ಎಂಜಾಯ್ ಮಾಡಿದ್ವಿ. It's cloudy, it's rainy, so we enjoyed it a lot, and we wish to come again and again. ಪರಿಸರ ಮಾಲಿನ್ಯದಿಂದ ಕಲುಷಿತಗೊಂಡಿರುವ ಲಂಗ್ಸ್ಗಳಿಗೆ ಒಂದಿಷ್ಟು ಆಕ್ಸಿಜನ್ ತುಂಬಿಸಿಕೊಳ್ಳಿ, ಕೆಲ ಸಮಯ ಇಲ್ಲಿ ಕಳೆಯಿರಿ.
ನನಗೆ ನಾಳೆ ಯಾವ ಹೊಸ ಅನುಭವ ಕೊಡುತ್ತೆ ಅಂತ ಕುತೂಹಲ ಇದೆ. ಈಗ ನಿದ್ದೆ ಸಮಯ.